ಎಲ್ರಿಗೂ ನಮಸ್ಕಾರ. ನಾನು ಮಾಡ್ತಿರೋದು ಬೆಲ್ಲದ ಚಹಾ. ನೋಡ್ರಿ, ಬೆಲ್ಲದ ಚಹಾಕ್ಕೆ ಬೇಕಾಗಿರೋ ಐಟಮ್ ಎಲ್ಲರಿಗೂ ಮಾಮೂಲಿ ಗೊತ್ತಾ ಇರುತ್ತೆ. ಮನೆಯಲ್ಲಿರೋ ಚಹಾ ಪುಡಿ, ಅಲ್ಲ, ಬೆಲ್ಲ ಮತ್ತು ಹಾಲು. ನೋಡ್ರಿ, ಇಲ್ಲೇ ನಾನು ಮತ್ತೊಂದು ಐಟಮ್ ಆ್ಯಡ್ ಮಾಡ್ಕೊಂಡಿನಿ. ಲಿಂಬೆ ಹಣ್ಣಿನ ತಪ್ಪಲ ಯೂಸ್ ಮಾಡಿದ್ದೀನಿ, ಅಂದರೆ ಫ್ಲೇವರ್ ಬರಲಿ ಅಂತ. ಘಮ್ ಅಂತ ಸ್ಮೆಲ್ ಬರ್ತೈತಿ ಚಹಾ. ಬರ್ರಿ ಗ್ಯಾಸ್ ಹಚ್ಚಿ ಚಾಲೂ ಮಾಡೇ ಬಿಡೋಣ. ಚಹಾ ಮಾಡೋಕ್ಕೆ ಒಂದು ಸಣ್ಣ ಪಾತ್ರೆದೊಳಗೆ ಮಾಡ್ತಿದ್ದೀನಿ. ನಾನು ಮೊದಲ ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ 2 ಕಪ್ ಆಗುವಷ್ಟು. ಕುದಿಬೇಕು ನೋಡ್ರಿ. ಸ್ವಲ್ಪ ಉಕ್ಕು ಬರುವಂಗೆ ಕುದ್ಮೇಲೆ ನಾವು ಚಹಾ ಪುಡಿ ಹಾಕಬೇಕು, ಅಂದ್ರೆ ಅದು ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗ್ತೈತಿ. 1 ರಿಂದ 2 ಸ್ಪೂನ್ ಚಹಾ ಪುಡಿ ಹಾಕೋಬೇಕು. ಕುದಿಬೇಕು ನೋಡ್ರಿ, ಅದು ಫುಲ್ ಕಲರ್ ಚೇಂಜ್ ಆಗಬೇಕು. 1 ನಿಮಿಷ ಇಲ್ಲ ಅಂದ್ರೂ 2 ನಿಮಿಷನಾದ್ರೂ ನಾವು ಕುದಿಸ್ಲೇಬೇಕು, ಅಂದ್ರೆ ಅದು ತನ್ನ ಕಲರ್ ತೊಗೊಳುತ್ತೆ. ಚಾಟ್ ಕಲರ್ ಎಲ್ಲ ಬರುತ್ತೆ ನೋಡ್ರಿ. ಈ ಥರ ಕಲರ್ ಬಂದಮೇಲೆ ನಾವು ಲಿಂಬೆ ಹಣ್ಣಿಂದ ಗಿಡದ ತಪ್ಪಲ ಹಾಕೋಬೇಕು. ಕುದೀತಿದ್ದು ನೋಡ್ರಿ, ಕುದಿಸ್ಬೇಕು. ಇನ್ನೂ ಇಲ್ಲ ಅಂದ್ರೂ 1 ನಿಮಿಷದಿಂದ 2 ನಿಮಿಷನಾದರೂ ಕುದಿಸ್ಲೇಬೇಕು, ಅಂದ್ರೆ ತಂದೆಲ್ಲ ಫ್ಲೇವರ್ ಬಿಡ್ತೈತೆ ಅದು. ನೋಡ್ರಿ, ಸ್ವಲ್ಪ ಅಲ್ಲ ಹಾಕೋರಿ. ನೆಕ್ಸ್ಟ್ ನಾವು ಚಹಾ ಎಷ್ಟು ಕುದಿಸ್ತೀವಿ ಅಷ್ಟೆಲ್ಲ ಫ್ಲೇವರ್ ಬರ್ತದೆ ರೀ, ಚೆನ್ನಾಗಿರುತ್ತೆ. ಇದಂತೂ ಶುಗರ್ ಇದ್ದವ್ರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಬೆಲ್ಲದ ಚಹಾ ಅಂದ್ರೇ ಆರೋಗ್ಯ ರೀ. ಈ ಸಕ್ರೆ ಚಹಾಲಿಂದ ಶುಗರು ಅದು ಇದು ಬರುತ್ತೆ. ಆಮೇಲೆ ಸ್ವಲ್ಪ ನಾವು ಎಷ್ಟು ಸ್ವೀಟ್ ಕುಡಿತೀವಿ ನೋಡಿ, ಅದ್ರ ಮೇಲೆ ನಾವು ಬೆಲ್ಲ ಹಾಕೋಬೇಕಾಗತ್ತೆ. ಎಲ್ಲ ಐಟಮ್ ಹಾಕಿದ ಮೇಲೆ 1 ರಿಂದ 2 ನಿಮಿಷ ಸೇಮ್ ಕುದಿಸಿ ಆಹಾ, ಸೂಪರ್ ಬಂತು ನೋಡ್ರಿ. ಸ್ಮೆಲ್ ಭಾರಿ ಐತ್ರಿ. ಲಿಂಬೆ ಗಿಡದ ಎಲಿದ ಸ್ಮೆಲ್ ಸೂಪರ್ ಅಂದ್ರೆ ಸೂಪರ್ ರೀ. ಬರ್ರಿ ಚಹಾ ಕುಡಿಯೋನು ರೆಡಿ ಆಯ್ತು.